ಹಾಯ್ ಫ್ರೆಂಡ್ಸ್, ಇವತ್ತು ವಿಶ್ವವೇ ನಡುಗುತ್ತಿದೆ. ಮಿಡಲ್ ಈಸ್ಟ್ನಲ್ಲಿ ಒಂದು ಭೀಕರ ಯುದ್ಧ ಆರಂಭವಾಗಿದೆ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವೆ ತೀವ್ರ ದಾಳಿ ನಡೆಯುತ್ತಿದೆ. ಇದು ಸಾಮಾನ್ಯ ಯುದ್ಧ ಅಲ್ಲ, ಇದು ವರ್ಲ್ಡ್ ವಾರ್ 3 ಆಗೋ ಸಾಧ್ಯತೆ ಇದೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಹಾಗಿದ್ರೆ ನಿಜವಾಗಿಯೂ ಏನಾಗ್ತಿದೆ, ಯಾರ್ಯಾರ ಮೇಲೆ ದಾಳಿ ಮಾಡ್ತಿದ್ದಾರೆ ಮತ್ತು ಈ ಯುದ್ಧ ನಮ್ಮ ಭಾರತಕ್ಕೂ ಪರಿಣಾಮ ಬೀರುತ್ತದ? ಈ ವಿಡಿಯೋದಲ್ಲಿ ಸಂಪೂರ್ಣ ಸತ್ಯ ತಿಳಿಯೋಣ ಬನ್ನಿ. ಈ ಯುದ್ಧ ಇವತ್ತು ಶುರು ಆಗಿಲ್ಲ. ಇದರ ವೈರತ್ವ ಮತ್ತು ಶತ್ರುತನ ತುಂಬಾ ವರ್ಷಗಳಿಂದ ಇದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ಹಳೆಯದಾಗಿ ದೊಡ್ಡ ಮೈಮನಸ್ಸು ಇದೆ. ಇಸ್ರೇಲ್ ಒಂದು ಸ್ಟ್ರಾಂಗ್ ಮಿಲಿಟರಿ ಕಂಟ್ರಿ, ಆದರೆ ಇರಾನ್ ಮತ್ತು ಪವರ್ಫುಲ್ ಇಸ್ಲಾಮಿಕ್ ನ್ಯಾಷನಲ್. ಇರಾನ್ ಯಾವಾಗಲೂ ಇಸ್ರೇಲ್ ವಿರುದ್ಧ ಸ್ಟ್ರಾಂಗ್ ಸ್ಟೇಟ್ಮೆಂಟ್ಸ್ ಕೊಡ್ತಾ ಬಂದಿತ್ತು. ಆದರೆ ಮತ್ತೊಂದು ಕಡೆ ಅಮೆರಿಕ ಇಸ್ರೇಲ್ಗೆ ಫುಲ್ ಸಪೋರ್ಟ್ ಕೊಡ್ತಾ ಬಂದಿದೆ. ಈ ಮೂರು ದೇಶಗಳ ನಡುವೆ ಟೆನ್ಷನ್ ಕಾಲಕ್ರಮೇಣ ಹೆಚ್ಚುತ್ತಾ ಬಂದಿದೆ ಮತ್ತು ಒಂದು ದಿನ ಈ ಟೆನ್ಷನ್ ಯುದ್ಧವಾಗಿ ಬದಲಾಗಿದೆ. 2026ರಲ್ಲಿ ಟೆನ್ಷನ್ ತುಂಬಾ ಸೀರಿಯಸ್ ಆಯಿತು. ಯುನೈಟೆಡ್ ಸ್ಟೇಟ್ಸ್ ಮತ್ತು ಇಸ್ರೇಲ್ ಒಟ್ಟಿಗೆ ಇರಾನ್ ಮೇಲೆ ಅಟ್ಯಾಕ್ ಮಾಡಿದರು. ಈ ಅಟ್ಯಾಕ್ ಸಾಮಾನ್ಯ ಅಲ್ಲ, ಇದು ಸ್ಟ್ರಾಟಜಿಕ್ ಅಟ್ಯಾಕ್ ಆಗಿತ್ತು. ಇರಾನ್ ನ್ಯೂಕ್ಲಿಯರ್ ಸೈಟ್ಸ್, ಮಿಲಿಟರಿ ಬೇಸಸ್ ಟಾರ್ಗೆಟ್ ಮಾಡಲಾಯಿತು. ಈ ದಾಳಿಯ ಹಿಂದೆ ರೀಸನ್ ಏನು ಅಂದರೆ ಇರಾನ್ ನ್ಯೂಕ್ಲಿಯರ್ ವೆಪನ್ ಡೆವಲಪ್ಮೆಂಟ್ ಮಾಡುತ್ತಿದೆ ಅನ್ನೋ ಶಂಕೆ. ಅಮೆರಿಕ ಮತ್ತು ಇಸ್ರೇಲ್ ಇಂದು ವರ್ಲ್ಡ್ಗೆ ಡೇಂಜರ್ ಅಂತ ಹೇಳಿ ಅಟ್ಯಾಕ್ ಆರಂಭ ಮಾಡಿದರು. ಆದರೆ ಇದಕ್ಕೆ ಇರಾನ್ ಏನು ಮಾಡಿತು ಗೊತ್ತಾ? ಇರಾನ್ ಸುಮ್ಮನೆ ಕೂತ್ಕೊಂಡಿಲ್ಲ, ಅವರು ತಕ್ಷಣ ರಿಟ್ಲೇಷನ್ ಮಾಡಿದರು. 100 ಆಫ್ ಮಿಸೈಲ್ಸ್ ಮತ್ತು ಡ್ರೋನ್ಸ್ ಬಳಸಿ ಇಸ್ರೇಲ್ ಮತ್ತು US ಬೇಸ್ಗಳ ಮೇಲೆ ಅಟ್ಯಾಕ್ ಮಾಡುತ್ತಾರೆ. ಇಸ್ರೇಲ್ ಸಿಟೀಸ್ ಮೇಲೆ ಸೈರನ್ ಕೇಳಿಸಿತು, ಜನರು ಬಂಕರ್ಸ್ಗೆ ಓಡಿದರು. ಮಿಡಲ್ ಈಸ್ಟ್ ಕಂಟ್ರೀಸಲ್ಲೂ ಟೆನ್ಷನ್ ಹೆಚ್ಚಾಯಿತು. ಇರಾನ್ ಹೇಳಿದ್ದು ಒಂದೇ, ನಮ್ಮ ಮೇಲೆ ದಾಳಿ ಮಾಡಿದರೆ ನಾವು ಮೌನವಾಗಿರುವುದು. ಈ ಯುದ್ಧ ಈಗ ವೇಗವಾಗಿ ವಿಸ್ತರಿಸುತ್ತಿದೆ. ಪ್ರತಿದಿನ ಅಟ್ಯಾಕ್ಸ್ ಹೆಚ್ಚಾಗುತ್ತಿವೆ. ಏರ್ ಸ್ಟ್ರೈಕರ್ಸ್, ಮಿಸೈಲ್ ಅಟ್ಯಾಕ್ಸ್, ಸೈಬರ್ ವಾರ್ ಕೂಡ ನಡೆಯುತ್ತಿದೆ. ಎಕ್ಸ್ಪರ್ಟ್ಸ್ ಹೇಳುವ ಪ್ರಕಾರ ಇದು ಇತ್ತೀಚಿನ ವರ್ಷಗಳಲ್ಲೇ ತುಂಬ ಡೇಂಜರಸ್ ಕಾನ್ಫ್ಲಿಕ್ಟ್ ಆಗಿದೆ. ಪೀಸ್ ಟಾಕ್ ಆಲ್ಮೋಸ್ಟ್ ಇಲ್ಲ. ಪ್ರತಿ ದೇಶವು ತಮ್ಮ ಪವರ್ ತೋರಿಸುತ್ತಿದೆ. ಇದು ಇನ್ನಷ್ಟು ದೊಡ್ಡ ಯುದ್ಧವಾಗುವ ಸಾಧ್ಯತೆ ಇದೆ. ಯುದ್ಧ ಮಿಡಲ್ ಈಸ್ಟ್ ಮಾತ್ರ ಅಲ್ಲ, ಪೂರ್ಣ ಜಗತ್ತಿಗೆ ಇಂಪ್ಯಾಕ್ಟ್ ಆಗುತ್ತಿದೆ. ಆಯಿಲ್ ಪ್ರೈಸಸ್ ಏರುತ್ತಿದೆ. ಪೆಟ್ರೋಲ್, ಡೀಸೆಲ್ ರೇಟ್ಸ್ ಫ್ಯೂಚರ್ನಲ್ಲಿ ಹೆಚ್ಚಾಗಬಹುದು. ಫ್ಲೈಟ್ಸ್ ಕ್ಯಾನ್ಸಲ್ ಆಗುತ್ತಿದೆ. ಟ್ರಾವೆಲ್ ರಿಸ್ಕಿ ಆಗುತ್ತಿದೆ. ಸ್ಟಾಕ್ ಮಾರ್ಕೆಟ್ ಕೂಡ ಅನ್ಸ್ಟೇಬಲ್ ಆಗುತ್ತಿದೆ. ಇಂಡಿಯಾಗೂ ಇದರ ಇಂಪ್ಯಾಕ್ಟ್ ಇದೆ. ಇಂಡಿಯಾ ಮಿಡಲ್ ಈಸ್ಟ್ ಆಯಿಲ್ ಮೇಲೆ ಡಿಪೆಂಡ್ ಆಗಿದೆ, ಹಾಗಾಗಿ ನಮ್ಮ ಎಕನಾಮಿಗೂ ಎಫೆಕ್ಟ್ ಆಗಬಹುದು. ಅದರ ಜೊತೆ ಇಂಡಿಯನ್ಸ್ ಅಬೌಟ್ ಕೂಡ ರಿಸ್ಕ್ನಲ್ಲಿ ಇದೆ. ಈಗ ಪ್ರಶ್ನೆ ಏನು ಅಂದರೆ ಈ ಯುದ್ಧ ಮುಂದೆ ಏನಾಗಬಹುದು? ಸಿಂದ್ರಿ ವಾರ್ ಕಂಟ್ರೋಲ್ ಆಗಬಹುದು, ಪೀಸ್ ಟಾಕ್ಸ್ ನಡೆಯಬಹುದು, ಅಥವಾ ಇದು ಫುಲ್ ಸ್ಕೇಲ್ ವಾರ್ ಆಗಬಹುದು. ಮತ್ತಷ್ಟು ಕಂಟ್ರೀಸ್ ಇನ್ವಾಲ್ವ್ ಆಗಬಹುದು. ರಷ್ಯನ್, ಚೀನಾ ಕೂಡ ಇಂಡೈರೆಕ್ಟ್ಲಿ ಇನ್ಫ್ಲುಯೆನ್ಸ್ ಮಾಡಬಹುದು. ವರ್ಸ್ಟ್ ಕೇಸ್ ಇದು ವರ್ಲ್ಡ್ ವಾರ್ 3 ಆಗಬಹುದು. ಆದರೆ ಯಾವುದು ಖಚಿತ ಅಲ್ಲ. ಪ್ರತಿದಿನ ಸಿಚುವೇಶನ್ ಚೇಂಜ್ ಆಗುತ್ತಿದೆ. ಯುದ್ಧ ಯಾವಾಗಲೂ ಸೊಲ್ಯೂಷನ್ ಅಲ್ಲ. ಇದು ಸಾವಿರಾರು ಜನ ಜೀವ ತೆಗೆದುಕೊಳ್ಳುತ್ತದೆ, ಕುಟುಂಬಗಳು ಹಾಳಾಗುತ್ತವೆ, ಮತ್ತೆ ನಾವು ಎಲ್ಲರೂ ಒಂದೇ ಪ್ರಾರ್ಥನೆ ಮಾಡಬೇಕು, ಪೀಸ್ ಬರಲಿ ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ಗಾಗಿ ನಮ್ಮ ಜೊತೆ ಇರಿ. ಧನ್ಯವಾದಗಳು.